ಸಿಎಂ ಪಟ್ಟವನ್ನ ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನೀವು ದಂಗಾಗಿ ಹೋಗ್ಬಿಡ್ತೀರಾ. ಪರಿಸ್ಥಿತಿ ಕೂಡ ಸಿದ್ದರಾಮಯ್ಯನವರ ಪರವಾಗಿಯೇ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಹಲವು ಸಮಯವನ್ನ ಕಾಯಬೇಕು. ಕಾರಣ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈ ಸಿಎಂ ಪಟ್ಟವನ್ನ ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನೀವು ದಂಗಾಗಿ ಹೋಗ್ಬಿಡ್ತೀರಾ. ಪರಿಸ್ಥಿತಿ ಕೂಡ ಸಿದ್ದರಾಮಯ್ಯನವರ ಪರವಾಗಿಯೇ ಇದೆ. ಏನೇ ಆದರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಸದ್ಯಕ್ಕೆ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಅಂತೂ ಇಂತೂ ದೊಡ್ಡಲಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಇನ್ನೂ ಹಲವು ಸಮಯವನ್ನ ಕಾಯಬೇಕು. ಕಾರಣ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್. ಸಿಎಂ ಪಟ್ಟವನ್ನ ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಯಾವ ರೀತಿ ಇದೆ ಅಂದರೆ, ಸಿದ್ದರಾಮಯ್ಯನವ್ರಿಗೆ ಟೈಮ್ ಕೂಡ ಸಾಥ್ ಕೊಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಏನೇ ಪ್ಲಾನ್ ಮಾಡಿದ್ರು, ಎಷ್ಟೇ ಕಸರತ್ತು ಮಾಡಿದ್ರು, ಎಷ್ಟೇ ಸರ್ಕಸ್ ಮಾಡಿದ್ರು, ಮುಖ್ಯಮಂತ್ರಿ ಆಗಲಿಕ್ಕೆ ಇನ್ನೂ ಕಾಯಬೇಕು ಅನ್ನುವಂಥ ವಾತಾವರಣ ಇದೆ. ಯಾಕಂದ್ರೆ ಮೊನ್ನೆ ಕೇರಳದಲ್ಲಿ UDF ಭರ್ಜರಿ ಬಹುಮತ ಪಡೆದರೂ ಕೂಡ ಹೈಕಮಾಂಡ್ ಹೇಳಿರುವ ನಾಯಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕಾರಣ ಕೇರಳದ ಜನರ ಭಾವನೆ, ಕೇರಳದ ಶಾಸಕರ ಬೆಂಬಲ. ಕೇರಳದ ಶಾಸಕರು, ಕೇರಳದ ಜನ ಕೆ.ಸಿ. ವೇಣುಗೋಪಾಲ್ ಪರವಾಗಿ ಯಾವುದೇ ರೀತಿಯ ಮರ್ಜಿಯನ್ನ, ಬೆಂಬಲವನ್ನ ವ್ಯಕ್ತಪಡಿಸಲೇ ಇಲ್ಲ. ಕಾರಣ ವಿ.ಡಿ. ಸತೀಶನ್ ಮುಖ್ಯಮಂತ್ರಿ ಆಗೋದು ಅನಿವಾರ್ಯವಾಗೋಯ್ತು. ಹೈಕಮಾಂಡ್ ಕೂಡ ಕೆ.ಸಿ. ವೇಣುಗೋಪಾಲ್ ಮುಖ್ಯಮಂತ್ರಿ ಆಗಲಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕಾರಣ ಶಾಸಕರ ಬೆಂಬಲ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಇರಲೇ ಇಲ್ಲ. ಅರ್ಧಕ್ಕಿಂತ ಹೆಚ್ಚು ಶಾಸಕರು ಸತೀಶನ್ ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಿಸಿದ್ರಿಂದ ಸತೀಶನ್ ಕೇರಳದ ಮುಖ್ಯಮಂತ್ರಿ ಆದರೂ. ಹೈಕಮಾಂಡ್ನ ಆಶೀರ್ವಾದ ಇದ್ರೂ ಕೂಡ ಕೆ.ಸಿ. ವೇಣುಗೋಪಾಲ್ ಪೆಚ್ಚು ಮೋರೆ ಹಾಕಿಕೊಂಡು ದೆಹಲಿ ಫ್ಲೈಟ್ ಹತ್ತಿದ್ರು. ಅದೇ ರೀತಿಯ ವಾತಾವರಣ ಕರ್ನಾಟಕಕ್ಕೂ ಲಿಂಕ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಕರ್ನಾಟಕದ ಪರಿಸ್ಥಿತಿಯನ್ನು ನೋಡೋದಾದ್ರೆ ಅದನ್ನೇ ನಾನು ಹೇಳಿದ್ದು. ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ. ಟೈಮ್ ಕೂಡ ಸಿದ್ದರಾಮಯ್ಯನವ್ರಿಗೆ ಸಾಥ್ ಕೊಡ್ತಾ ಇದೆ ಅಂತ. ಕರ್ನಾಟಕದಲ್ಲಿಯೂ ಕೂಡ ಕೇರಳದ ವಾತಾವರಣವನ್ನು ನೆನಪಿಸ್ಕೊಂಡ್ರೆ ಸಿದ್ದರಾಮಯ್ಯನವರ ಪರವಾಗಿಯೇ ಶಾಸಕರ ಬೆಂಬಲ ಇದೆ. ಶಾಸಕರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋ ಹೆಚ್ಚಿನ ಸಂಖ್ಯೆಯಲ್ಲಿಲ್ಲ. ಹಾಗಾಗಿಯೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ತಮ್ಮ ಪಟ್ಟವನ್ನು ಉಳಿಸ್ಕೊಳ್ತಾರೆ ಅಂತ ಖಡಾಖಂಡಿತವಾಗಿ ಹೇಳಬಹುದು. ಯಾಕಂದ್ರೆ ಹೈಕಮಾಂಡ್ ಕೂಡ ಇಲ್ಲ ಸಿದ್ದರಾಮಯ್ಯನವರೇ ನೀವು ಬಿಟ್ಬಿಡಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳುವ ಧೈರ್ಯವನ್ನ, ಆ ರೀತಿಯ ತಾಕತ್ತನ್ನ, ಆ ರೀತಿಯ ಶಕ್ತಿಯನ್ನು ಕೂಡ ಹೊಂದಿಲ್ಲ. ಶಕ್ತಿ ಇಲ್ಲದ ದುರ್ಬಲ ಹೈಕಮಾಂಡ್ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಮುಂದೆ ಆಗುವ ಅಪಾಯವನ್ನ ಅರ್ಥಕೊಂಡಿದೆ. ಹಾಗಾಗಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಕನ್ಫರ್ಮ್ ಅನ್ನುವ ವಾತಾವರಣ ದೆಹಲಿಯಲ್ಲಿಯೂ ಇದೆ, ಕರ್ನಾಟಕದಲ್ಲಿಯೂ ಇದೆ. ಎಸ್ ವೀಕ್ಷಕರೇ, ಜನರ ನಾಡಿ ಮಿಡಿತವನ್ನು ಅರಿತಿರುವಂಥ ಅಹಿಂದ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಲಿಕ್ಕೆ ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಕಾರಣ. ಅದು ಶಾಸಕರನ್ನ ಅವರು ಹಿಡಿದಿಟ್ಕೊಂಡಿರೋದು. ಶಾಸಕರು 30ಕ್ಕಿಂತ ಹೆಚ್ಚು ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಪಡೆಯನ್ನ ಸೇರ್ತಾ ಇಲ್ಲ. ಇದು ಡಿ.ಕೆಗೆ ಹಿನ್ನಡೆ ಅನ್ನುವಂತಾಗಿದೆ.
ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ ಕಾನ್ಫಿಡೆಂಟ್ ಆಗಿದ್ದಾರೆ, ಸೈಲೆಂಟ್ ಆಗಿ ಅವರ ಆಟವನ್ನು ಆಡ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಹಾಗಾಗಿಯೇ ಸಿದ್ದರಾಮಯ್ಯ ತಮ್ಮ ಸಿಎಂ ಪಟ್ಟವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್ ಯಶಸ್ವಿಯಾಗಿದೆ. ಸಿದ್ದರಾಮಯ್ಯ ಯಾವುದೇ ರೀತಿಯ ಅಂಜದೆ, ಅಳುಕದೆ, ಜಗ್ಗದೆ, ತಗ್ಗದೆ, ಬಗ್ಗದೆ 5 ವರ್ಷ ತಾನೇ ಸಿಎಂ ಅಂತ ಕಾನ್ಫಿಡೆಂಟ್ ಆಗಿ ಅವರ ಬೆಂಬಲಿಗರ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಹಾಗಾದ್ರೆ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರಾ? DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡ್ತಾರಾ? ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡಿ ಇವರಿಬ್ಬರ ಮಧ್ಯೆ ಒಂದು ಸಂಧಾನ ಸೂತ್ರವನ್ನು ಮಾಡುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.